ವಾಟ್ ಎವರ್ ಈಸ್ ಏನೆಲ್ಲ ಮಾತಾಡಿದಿರೋ 54,000 ಎಕರೆದಿಂದ 29,000 ಎಕರೆ ಹೇಗೆ ಲೂಸ್ ಆಯ್ತು, ಅದನ್ನ ಯಾಕೆ ಕಂಟ್ರೋಲ್ ಮಾಡಿಲ್ಲ? ಬಿಕಾಸ್ ಯಾವ ಒಂದು ಮಸೂದೆಗಳು ಇದ್ದವೋ ಕಾಯ್ದೆಗಳು ಅದು ಯಾವ್ದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಯಾರನ್ನು ಒಳಗಾಕುವಂತ ಇದ್ದಿದ್ದಿಲ್ಲ. ನಾನೇ ನನ್ನ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಹೇಗೆ ಎಲ್ಲಿ ರೂಟ್ ಮಾಡಿದ್ರು ಮತ್ತು ಅದನ್ನು ಹಿಂಪಡಿಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ. 1990 ಒನ್ಸ್ ವರ್ಕ್ ಆಲ್ವೇಸ್ ವರ್ಕ್. ನಮ್ಮ ಸಹಾಯಕ್ಕೆ ಆಗು ಉಂಟು, ಈಗಲೂ ಉಂಟು, ಮುಜ್ಜೆಗಳು ಉಂಟು, ಅದನ್ನು ಏನ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಯಾರು ಕೂಡ ಅದನ್ನು ಬೋಧನೆ ಮಾಡಿಲ್ಲ. 2013 when election was almost declared for saying everybody was busy in their places, Rahman Khan called in for this was continuing, parliament was continuing. He brought out some amendments which was passed with hardly anybody in the to oppose in this thing. That caused us another about ಅದರಿಂದಾಗಿ ಮತ್ತೊಂದು 3,500 ಎಕರೆ ಜಾಗ ಹೋಯ್ತು. ನಾನ್ ಕೇಳಿದ ಒಂದೇ ಒಂದು ಪ್ರಶ್ನೆ, ಇಷ್ಟೆಲ್ಲ ಆದಾಗ 2012 ನಾನು ರಿಪೋರ್ಟ್ ಸಬ್ಮಿಟ್ ಮಾಡಿದೆ, ಅದರಿಂದ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗಿತ್ತು. ಅದು ಆದ ನಂತರ ಕೂಡ ನಾನು ಎಷ್ಟು ಕರೆದ್ರು, ಡಿಸ್ಕಷನ್ ಕರೆದ್ರು, ರೆಹಮಾನ್ ಖಾನ್ ಆಗ್ಲಿ ಇದೇ ಖರ್ಗೆ ಸಾಹೇಬರಾಗ್ಲಿ ಯಾರು ಬಲ್ಲಿ ಕೇಳಲಿಲ್ಲ. ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ, ನಾನು ಮಾತಾಡೋದು ಕರ್ನಾಟಕ, ಬೇಸ್ಡ್ ಆನ್ ಕರ್ನಾಟಕ, ಅದರ ಅಂಕಿಅಂಶಗಳು ಹಿಡ್ಕೊಂಡು ನಾನು ಬರ್ತೀನಿ. ನಾನು ಅಂಡ್ ವಿ ವಿಲ್ ನಾಟ್ ಸಿಟ್ ಝೂಮ್ ಗಿಮೆಲ್ಲ, ಸ್ಟುಡಿಯೋಲ್ಲೇ ಕೂತ್ಕೊಂಡು ಆ ಡಾಕ್ಯುಮೆಂಟ್ಸ್ ಏನಿದೆ ಅದೇ ಮುಂದೆ ಇಟ್ಕೊಂಡು ಮಾತಾಡೋಣ ಅಂತ ಹೇಳಿ ನಾನು ಬಹಳಷ್ಟು ಕರ್ತಿದ್ದೇನೆ. ರೆಹಮಾನ್ ಖಾನ್ ಆಗ್ಲಿ ಇವ್ರಾಗ್ಲಿ ಯಾರು ಅದಕ್ಕೆ ಒಪ್ಲಿಲ್ಲ, ಯಾರು ಒಪ್ಲಿಲ್ಲ. ಮತ್ತು ಒಂದೇ ಒಂದು ಪ್ರಶ್ನೆ ಕೇಳಿದೆ ನಾನು, ಒಂದೇ ಒಂದು ಪ್ರಶ್ನೆ. ಈಗ ಕೆಲವು ಪಾಯಿಂಟೆಡ್ ಔಟ್ ಪ್ರಾಪರ್ಟೀಸ್ಗಳನ್ನ ಕೊಟ್ಟವರಿಗೆ ಇದು ನಿಮ್ಗೆ ಗೊತ್ತಿದೆಯಲ್ಲ ಅಂತೇಳಿ. ಇದೀಗ ನಮ್ಮ ನಮ್ದಲ್ವಾ, ಅದು ಬೇರೆ ಎಷ್ಟನ್ನು ಹೇಳಿದ್ರು. ಹಾಗಾದ್ರೆ ಇದನ್ನ ವಾಪಸ್ ತಗೊಳ್ಳಿಕ್ಕೆ ಸಹಾಯ ಮಾಡಿ. ಇಂತಿಂತ ಪ್ರಾಪರ್ಟಿಗಳಿಗೆ ಮೆಡಿಕಲ್ ಕಾಲೇಜ್, 2 ಮೆಡಿಕಲ್ ಕಾಲೇಜಸ್ ಅದು ನಮ್ಗೆ ಬರ್ಬೇಕಿತ್ತ 98 ಸುಪ್ರೀಂ ಕೋರ್ಟಿನ ಆಜ್ಞೆ ಪ್ರಕಾರ ಅದನ್ನು ವಾಪಸ್ ಕೊಡಿ. ಬೆಳ್ಳಹಳ್ಳಿ ಸರ್ವೆ ನಂಬರ್ 55 602 ಎಕರೆ ಜಾಫರ್ ಶರೀಫ್ ಇವ್ರದೆಲ್ಲ ಕಾಲೇಜುಗಳಲ್ಲಿ ಇರುವುದು, ಅದರಲ್ಲೇ ಅದು ವಾಪಸ್ ಕೊಡಿ. ಆಸ್ ಇಟ್ ಇಸ್ ವೇರ್ ಇಟ್ ಇಸ್ ಜಡ್ಜ್ಮೆಂಟ್ ಪ್ರಕಾರ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಬರಲಿ. ಯಾಕೆ ಆಗ್ಲಿಲ್ಲ? ನಾವು ಮತ್ತೊಂದು ವಿಷಯ ಹೇಳ್ತೇನೆ, ಇದು ನಮ್ಗೆ ಮಾತ್ರ ಅನ್ವಯ ಇಲ್ಲ, ಎಲ್ರಿಗೂ ಅನ್ವಯ ಆಗ್ತದೆ. ಯಾಕೆ ಬಿಚ್ಚೆ ಬಹಳಷ್ಟು ನಮ್ಮ ಪ್ರಾಪರ್ಟಿ ನಾವು ಮುಸಲ್ಮಾನರು ರಾಜರು ಅಲ್ಲ ಹಿಂದೂಗಳಿಗೆ ಕೊಟ್ಟಿದ್ದಾರೆ ಈ ಜಾಗನ, ಅದು ಕೂಡ ಕಬಳಿಕೆ ಆಗಿದೆ. ಅದು ಜಾಸ್ತಿ ಕಬಳಿಕೆ ಆಗಿದೆ. ಸಲ ಮುಚ್ಚೆ ಕೊಟ್ಟ ತಕ್ಷಣ ಕಬಳಿಕೆ ಆಗಿದೆ. ಅದನ್ನು ಕೂಡ ವಾಪಸ್ ತಗೊಳ್ಬೇಕಂತೇಳಿ ಕೇಳಿದಾಗ ಖಂಡಿತವಾಗಿ ತಗೊಳ್ತೀವಿ ಅಂತ ಹೇಳಿದ್ದಾರೆ.